ಪಿ ಸಿ ಬಿಲ್ಡಿಂಗ್ ಅಂತ ಬಂದಾಗ ಚಾನಲ್ ಅಲ್ಲಿ ಆಲ್ರೆಡಿ ಎಷ್ಟೊಂದು ವಿಡಿಯೋಸ್ ಇದೆ, ಗೈಡ್ಸ್ ಇದೆ, ಅಂಡ್ ಆಲ್ರೆಡಿ i3 ಮತ್ತೆ i5 ಎರಡದು ಪಿ ಸಿ ಬಿಲ್ಡ್ ವಿತ್ ಕಾಂಪೋನೆಂಟ್ಸ್ A to Z. ನೀವು ಏನೇನು ಕಾಂಪೋನೆಂಟ್ಸ್ ಯೂಸ್ ಮಾಡ್ಬೋದು, ಕ್ಯಾಬಿನೆಟ್, ಮದರ್ ಬೋರ್ಡ್, ಸ್ಟೋರೇಜ್, ರ್ಯಾಮ್, ಪ್ರತಿ ಒಂದು ಕವರ್ ಆಗಿದೆ ಆ ಎರಡು ವಿಡಿಯೋಗಳಲ್ಲಿ. ಚಾನಲ್ ಅಲ್ಲಿ ಪಿ ಸಿ ಬಿಲ್ಡಿಂಗ್ ಅಂತ ಬಂದಾಗ ನಾನು ಅವಾಗಲೇ ಹೇಳ್ದಂಗೆ ಎಷ್ಟೊಂದು ವಿಡಿಯೋಸ್ ಬರ್ತಾನೆ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಫೋಕಸ್ ಮದರ್ ಬೋರ್ಡ್ ಬಗ್ಗೆ ಇಟ್ಕೊಳ್ಳೋಣ. ಎಸ್, ನಾನು ಯಾಕೆ ಬರೀ ಮದರ್ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮದರ್ ಬೋರ್ಡ್ ತುಂಬಾ ಕ್ರೂಷಿಯಲ್ ಕಾಂಪೋನೆಂಟ್ ಒಂದು ಪಿ ಸಿ ಬಿಲ್ಡಿಂಗ್ ಅಂತ ಬಂದಾಗ. ಬರೀ ಪಿ ಸಿ ಅಂತ ಅಲ್ಲ, ನೀವು ಯಾವುದೇ ಡಿವೈಸ್ ತಗೊಳ್ಳಿ, ಎಲೆಕ್ಟ್ರಾನಿಕ್ ಡಿವೈಸ್, ಮದರ್ ಬೋರ್ಡ್ ತುಂಬಾ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಈ ವಿಡಿಯೋ ಕಂಪ್ಲೀಟ್ಲಿ A to Z ನನಗೇನ್ ನಾಲೆಜ್ ಗೊತ್ತಿದೆ ಮದರ್ ಬೋರ್ಡ್ ಬಗ್ಗೆ, ಚಿಪ್ಸೆಟ್, ಸಾಕೆಟ್, ಫಾರ್ಮ್ ಫ್ಯಾಕ್ಟರ್, PRMs ಎಲ್ಲ ಏನೇನಿದೆ ಪ್ರತಿಯೊಂದು ನಾನು ಮಾತ್ರ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್. ಬಿಕಾಸ್ ಬರೀ ಈ ತರ ಗೈಡ್ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಲ ನಾನು ಒಂದು ಪಿ ಸಿ ಬಿಲ್ಡ್ ಇಳಿಸೋದು ಬೇಡವಾ, ನಿಮ್ ಸಪೋರ್ಟ್ ಬೇಕು ನಂಗೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಮದರ್ ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ಪ್ರತಿಯೊಂದು ನಾನು ಏನೇನು ಮಾತಾಡ್ತೀನಿ ಇವಾಗ ಡಿಸ್ಕಸ್ ಮಾಡ್ತೀನಿ, ಕೆಳಗಡೆ ಟೈಮ್ ಸ್ಟಾಂಪ್ಸ್ ರನ್ ಆಗ್ತಾ ಇರುತ್ತೆ. ರಿವೈಂಡ್ ಮಾಡ್ಕೊಳ್ಳಿ ಅಥವಾ ಫಾರ್ವರ್ಡ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗ್ ಕನ್ವೀನಿಯಂಟೋ ಆ ಥರ ನೋಡ್ಕೊಳ್ಳಿ. ಸೊ ಬೇಸಿಕ್ಲಿ ವಾಟ್ ಈಸ್ ಮದರ್ ಬೋರ್ಡ್? ಮದರ್ ಬೋರ್ಡ್ ಬಗ್ಗೆ ನಾವು ಬರೋದಾದ್ರೆ, ನಿಮ್ಮ ಪ್ರತಿಯೊಂದು ಕಾಂಪೋನೆಂಟ್ಸ್, ನೀವು ತಗೊಳ್ಳೋ CPU ಅಂದ್ರೆ ಪ್ರೊಸೆಸರ್, ನೀವು ಆಗ್ತಿರೋ ರ್ಯಾಮ್, ಸ್ಟೋರೇಜ್, GPU ಅಂದ್ರೆ ಗ್ರಾಫಿಕ್ ಕಾರ್ಡ್, ಅಂಡ್ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ ಫ್ಯಾನ್ಸ್ ಆಗ್ತಿದ್ದೀರಾ ಅಂದ್ರೆ ಅಥವಾ ಕಂಟ್ರೋಲರ್ ಆಗ್ತಾ ಇದ್ದೀರಾ ಅಂದ್ರೆ ಪ್ರತಿ ಒಂದನ್ನು ಮ್ಯಾನೇಜ್ ಮಾಡೋ ಬೋರ್ಡ್ ಅದು ಮದರ್ ಬೋರ್ಡ್. ಹಳೆ ಕಾಲದಲ್ಲ ಹೇಳ್ತಾರಲ್ಲ, ಮನೆಯಲ್ಲಿ ತಾಯಿ ಒಬ್ರು ಚೆನ್ನಾಗಿದ್ರೆ ಮನೆ ಫುಲ್ ಚೆನ್ನಾಗಿರುತ್ತೆ ಅಂತ. ಸೇಮ್ ಅದೇ ತರ ಮದರ್ ಬೋರ್ಡ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ಫುಲ್ PC ಸೂಪರ್ ಆಗಿರುತ್ತೆ. ಅಂಡ್ ಫಾರ್ಮ್ ಫ್ಯಾಕ್ಟರಿಗೆ ಬರೋದಾದ್ರೆ ಮದರ್ ಬೋರ್ಡ್ ಅಲ್ಲಿ 3 ವೇರಿಯಂಟ್ಸ್ ಇದೆ. ಒಂದು ATX, ಒಂದು M-ATX ಅಂದ್ರೆ ಮೈಕ್ರೋ ATX, ಇನ್ನೊಂದು ITX. ATX ಗೆ ಬರೋದಾದ್ರೆ ಮೊದಲು ಒಂದು ಫುಲ್ ಫ್ಲೆಜ್ಡ್ ಮದರ್ ಬೋರ್ಡ್. ಅದು ನಿಮ್ಗೆ ಎಷ್ಟು ಕನೆಕ್ಟಿವಿಟಿ ಬೇಕು ಅಷ್ಟು ಸಿಗುತ್ತೆ, ಎಕ್ಸ್ಟ್ರಾ ಕನೆಕ್ಟಿವಿಟೀಸ್ ಸಿಗುತ್ತೆ, 4 ರ್ಯಾಮ್ ಸ್ಲಾಟ್ ಸಿಗುತ್ತೆ. ಅಂಡ್ M.2 SSD ಅಂತ ಬಂದಾಗ ಅದರದ್ದು ಸ್ಲಾಟ್ಸ್ 4, 5, 6 ಹೇಳಿದ್ನಲ್ಲ, ಲೈಕ್ ಕಂಪ್ಲೀಟ್ಲಿ ಫುಲ್ ಫ್ಲೆಜ್ಡ್ ಮದರ್ ಬೋರ್ಡ್ ಅದು. ಸೊ ಕನೆಕ್ಟಿವಿಟಿ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈಗ ಸೆಕೆಂಡ್ ವೇರಿಯಂಟ್ ಬರೋದಾದ್ರೆ ಅಂದ್ರೆ M-ATX ಬರೋದಾದ್ರೆ ಮೈಕ್ರೋ ATX, ಸೇಮ್ ಅದು ATX ತರನೇ ಇರುತ್ತೆ. ಬಟ್ ಕನೆಕ್ಟಿವಿಟಿ ಅಂತ ಬಂದಾಗ ಕಡಿಮೆ ಇರುತ್ತೆ. ಬರೀ 2 ರ್ಯಾಮ್ ಸ್ಲಾಟ್ ಇರುತ್ತೆ, M.2 ಸ್ಟೋರೇಜ್ ಸ್ಲಾಟ್ಸ್ ಕಡಿಮೆ ಇರುತ್ತೆ, ಕನೆಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಅಗೇನ್ ಕ್ಯಾಬಿನೆಟ್ಸ್ ಅಲ್ಲೂ ಎಷ್ಟೊಂದು ವೇರಿಯಂಟ್ಸ್ ಇದೆ, ಲೈಕ್ M-ATX, ಲೈಕ್ ಮಿಡ್ ಟವರ್, ಫುಲ್ ಟವರ್, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್. ಬೇಕಂದ್ರೆ ಅದಕ್ಕೂ ಒಂದು ವಿಡಿಯೋ ಮಾಡೋಣ, ಹೌ ಟು ಚೂಸ್ ಕ್ಯಾಬಿನೆಟ್ ಅಂತ. ಲಾಸ್ಟ್ ತುಂಬಾ ರೇರ್ ಆಗಿ ಯೂಸ್ ಮಾಡೋ ವೇರಿಯಂಟ್ ITX ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಮದರ್ ಬೋರ್ಡ್. ಅದು ಒಂದು ಇಷ್ಟಪ್ಪ ಇರ್ಬೋದೇನೋ ಅಷ್ಟೇ. ಕನೆಕ್ಟಿವಿಟಿ ಅಂತ ಬಂದಾಗ ತುಂಬಾ ಕಡಿಮೆ ಇರುತ್ತೆ. ಬರೀ 1 ರ್ಯಾಮ್ ಸ್ಲಾಟು ಅಥವಾ 2 ರ್ಯಾಮ್ ಸ್ಲಾಟು ಅಥವಾ ಒಂದೇ ಒಂದು M.2 ಸ್ಟೋರೇಜ್ ಸ್ಲಾಟು. USB ಕನೆಕ್ಷನ್ಸ್ ಬಂದಾಗ ತುಂಬಾ ಕಡಿಮೆ ಇರುತ್ತೆ, ಬಿಕಾಸ್ IO ಶೀಲ್ಡ್ ತುಂಬಾ ಚಿಕ್ಕದಿರುತ್ತೆ. ಸೊ ರಿಯರ್ ಕನೆಕ್ಟರ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಬಟ್ ಕಾಸ್ಟ್ ಅಂತ ಬಂದಾಗ, ಪ್ರೈಸ್ ಅಂತ ಬಂದಾಗ M-ATX ಕಂಪೇರ್ ಮಾಡಿದ್ರೆ ITX ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ M-ATX ಮತ್ತು ATX ಏನಾಗುತ್ತೆ, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮದರ್ ಬೋರ್ಡ್ಸ್ ಅದು. ಸೊ ಅದರಲ್ಲಿ ಅಷ್ಟೊಂದು ಕಾಸ್ಟ್ ಬರಲ್ಲ, R&D ವರ್ಕ್ ಜಾಸ್ತಿ ಬರಲ್ಲ. ಬಟ್ ITX ಅಂತ ಬಂದಾಗ ನೀವು ಫೋಟೋ ನೋಡಿರ್ಬೋದು ಇವಾಗ, ತುಂಬಾ ಚಿಕ್ಕದಿರುತ್ತೆ. ಅಂಡ್ ಅದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತುಂಬಾ ಬರುತ್ತೆ, R&D ಕಾಸ್ಟ್ ತುಂಬಾ ಬೀಳುತ್ತೆ. ಸೊ ಪ್ರೈಸಿಂಗ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಇವಾಗ ಸಾಕೆಟಿಗೆ ಬರೋದಾದ್ರೆ, ಮಾರ್ಕೆಟ್ ಅಲ್ಲಿ CPU ಅಂತ ಬಂದಾಗ 2 ಬ್ರ್ಯಾಂಡ್ ಇರೋದು, ಒಂದು ಇಂಟೆಲ್, ಇನ್ನೊಂದು AMD. ಮದರ್ ಬೋರ್ಡ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಇಂಟೆಲ್ CPU ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಕೋರ್ i9 12 ಜನರೇಷನ್, 13 ಜನರೇಷನ್ ಅಥವಾ 14 ಜನರೇಷನ್ ಆ ತರ ಯೂಸ್ ಮಾಡ್ತಿದ್ರೆ, ಅಥವಾ ಇಂಟೆಲ್ ಅಲ್ಲೇ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಯ್ತು ಅಲ್ಟ್ರಾ ಸೀರೀಸ್, ಅಲ್ಟ್ರಾ ಅಂದ್ರೆ 15 ಜನರೇಷನ್ CPUs, ಅಲ್ಟ್ರಾ 9 285K ಆಗಿರ್ಬೋದು, ಅಥವಾ ಅಲ್ಟ್ರಾ 7 265K ಆಗಿರ್ಬೋದು. ನೀವು ಅಲ್ಟ್ರಾ ಸೀರೀಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಸಪರೇಟ್ ಸಾಕೆಟ್ ಇರುತ್ತೆ. ಅಂಡ್ ಸೇಮ್ ಅದೇ ತರ ನೀವು AMD ಬರ್ತಾ ಇದ್ದೀರಾ ಅಂದ್ರೆ Ryzen ಬರ್ತಾ ಇದ್ದೀರಾ ಅಂದ್ರೆ AM5 ಸಾಕೆಟ್, AM4 ಸಾಕೆಟ್ ಅಂತ ಡಿವೈಡ್ ಆಗಿದೆ. ಸೊ ನೀವು ಯಾವ CPU ಪರ್ಚೇಸ್ ಮಾಡ್ತಿದ್ರೆ ನಿಮ್ಮ ಮದರ್ ಬೋರ್ಡ್ ಆಗಿರೋ ಸಾಕೆಟ್ ಅದನ್ನ ಸಪೋರ್ಟ್ ಮಾಡಬೇಕು. ನೀವು ಸುಮ್ಮನೆ ಯಾವ್ದೋ ಒಂದು ಸಾಕೆಟ್ ಮದರ್ ಬೋರ್ಡ್ ತಗೊಂಡು CPU ಬೇರೆ ಸಾಕೆಟ್ ಸಪೋರ್ಟ್ ಮಾಡೋದು ತಗೊಂಡ್ರೆ ವೇಸ್ಟ್ ಆಫ್ ಮನಿ. ಇಂಟೆಲ್ ಅಂತ ಬಂದಾಗ LGA 1700 ಸಾಕೆಟ್ಸ್ ಫಸ್ಟ್ ಬರ್ತಾ ಇತ್ತು, ಈಗಲೂ ಇದೆ. ಲೈಕ್ i9 10 ಜನರೇಷನ್ ಅಥವಾ i7 10 ಜನರೇಷನ್ ಇಂದ 14 ಜನರೇಷನ್ ಆಗಿರ್ಬೋದು, ಅಥವಾ i9 12 13
14 ಆಗಿರ್ಬೋದು. ಸೊ ಈಗಲೂ 1700 ಸಾಕೆಟ್ಸ್ ರನ್ನಿಂಗ್ ಅಲ್ಲಿದೆ. ಬಟ್ ಈಗ ರೀಸೆಂಟ್ ಆಗಿ ಬಂದಿರೋದು LGA 1851 ಸಾಕೆಟ್. ಹೇಳಿದ್ನಲ್ಲ, ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ ನ ಸಪೋರ್ಟ್ ಮಾಡೋ ಸಾಕೆಟ್ ಅದು. ಸೊ ನೀವೊಂದು ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ ತಗೊಂಡಿದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ Ultra 9 285K ತಗೊಂಡಿದ್ದೀರಾ ಅಂದ್ರೆ, ಅದಕ್ಕೆ ನೀವು LGA 1851 ಸಾಕೆಟ್ ಇರೋ ಮದರ್ ಬೋರ್ಡ್ ತಗೋಬೇಕಾಗತ್ತೆ. ಸೇಮ್ ಕಟ್ ಕಾಪಿ ಪೇಸ್ಟ್ ರೈಸನ್ ಅಲ್ಲೂ ಕೂಡ, ಅಂದ್ರೆ AMD ಲೂ ಕೂಡ ನೀವು ರೈಸನ್ 9000 ಸೀರೀಸ್, 8000 ಸೀರೀಸ್, 7000 ಸೀರೀಸ್ ವರೆಗೂ ಹೋಗ್ತಾ ಇದ್ದೀರಾ ಅಂದ್ರೆ AM5 ಸಾಕೆಟ್ ಬರುತ್ತೆ. ಅಥವಾ ನೀವು ರೈಸನ್ 5000 ಸೀರೀಸ್, 4000 ಸೀರೀಸ್ ಆ ತರ ಹೋಗ್ತಿದ್ದೀರಾ ಅಂದ್ರೆ AM4 ಸಾಕೆಟ್ ಬರುತ್ತೆ. AM4 ಸಾಕೆಟ್ ಇವಾಗ ಮಾರ್ಕೆಟ್ ಅಲ್ಲಿ ಇಲ್ಲ. ಸಮರೈಸ್ ತರ ಮಾಡೋದಾದ್ರೆ ಎಸ್, ನೀವು ಇಂಟೆಲ್ ಹೋಗ್ತಿದ್ದೀರಾ ಅಂದ್ರೆ ಗೋ ವಿತ್ LGA 1700. ಇಫ್ ಯು ಆರ್ ಗೋಯಿಂಗ್ ವಿತ್ ಓಲ್ಡ್ CPUs, ಇಂಟೆಲ್ CPUs ಲೈಕ್ i9, i7, i5, ಇಲ್ಲ ನಾನು ಅಲ್ಟ್ರಾ ಸೀರೀಸ್ ಹೋಗ್ತೀನಿ ಅಂದ್ರೆ ಗೋ ವಿತ್ LGA 1851 ಸಾಕೆಟ್ಸ್. ಸೇಮ್ ವೈಸ್ ವರ್ಸ ನೀವು ರೈಸನ್ ಹೋಗ್ತೀರಾ ಅಂದ್ರೆ ನಾನು ಒಂದೇ ಹೇಳ್ತೀನಿ, ಬಿಕಾಸ್ AM4 ಇವಾಗ ಹೋಗಿದೆ, AM5 ಸಾಕೆಟ್ ಇರೋ CPUs ಅಂದ್ರೆ ಸಾಕೆಟ್ ನೀವು ಹೋಗ್ಬೇಕಾಗತ್ತೆ. ಇವಾಗ ಚಿಪ್ಸೆಟ್ ತುಂಬಾ ಕ್ರೂಷಿಯಲ್, ಅಂಡ್ ವಿಡಿಯೋದಲ್ಲಿ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ನಾನು ಇದನ್ನ ಶೇರ್ ಮಾಡ್ತೀನಿ, ಅರ್ಥ ಆಗೋ ತರ. ಚಿಪ್ಸೆಟ್ ಅಲ್ಲೂ ಎಷ್ಟೊಂದು ವೇರಿಯಂಟ್ಸ್ ಇದೆ, ಲೈಕ್ H ಸೀರೀಸ್, B ಸೀರೀಸ್ ಅಂಡ್ X ಸೀರೀಸ್. ಇಂಟೆಲ್ ಅಂತ ಬಂದಾಗ Z ಸೀರೀಸ್ ಒಂದು ಆಡ್ ಆಗುತ್ತೆ. ಲೆಟರ್ಸ್ ನಾನು ಏನ್ ಹೇಳಿದೆ, HB, Z, X ಇದೆಲ್ಲ ಒಂದು ಬೇಸಿಕ್ ಆಗಿ ಹೇಳೋದಾದ್ರೆ, H ಸೀರೀಸ್ ಏನಿದೆ, ಫಾರ್ ಎಕ್ಸಾಂಪಲ್ H510M, H310M ಆ ಥರ ಎಲ್ಲ ಬರ್ತಾ ಇತ್ತು ಸೀರೀಸು. ಅದೆಲ್ಲ ತುಂಬಾ ಓಲ್ಡ್ CPUs ಸಪೋರ್ಟ್ ಮಾಡೋ ಮದರ್ ಬೋರ್ಡ್ ಅದು, ಐ ಮೀನ್ ಚಿಪ್ಸೆಟ್ ಅದು. ಬೇಸಿಕ್ ಲೋ ಎಂಡ್ PC ಬಿಲ್ಡ್ ಆ ಥರ ಏನಾದ್ರು ನೀವು ಮಾಡಬೇಕು, ಅಥವಾ ಆ ಥರ PC ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ H ಸೀರೀಸ್ ಮದರ್ ಬೋರ್ಡ್ ನಿಮ್ಮ ಹತ್ರ ಇರುತ್ತೆ. H310M ಅಥವಾ H510 ಅಥವಾ H610 ಸಮಥಿಂಗ್ ಏನೋ ಇರುತ್ತೆ, ಅಂಡ್ ಅದು ಕಂಪ್ಲೀಟ್ಲಿ ಇಂಟೆಲ್ ಬೇಸ್ಡ್ ಆಗಿರುತ್ತೆ ಹೆಚ್ಚು, ಅಬ್ಸರ್ವ್ ಮಾಡಿ. ಅಂಡ್ B ಸೀರೀಸ್ಗೆ ಬರೋದಾದ್ರೆ ಲೈಕ್ B860, B760 ಇಂಟೆಲ್ಗೆ ಬರೋದಾದ್ರೆ, ಅದೇ ರೈಸನ್ಗೆ ಬರೋದಾದ್ರೆ B850, B650 ಸೀರೀಸ್ ಎಲ್ಲ ಬರುತ್ತೆ ಚಿಪ್ಸೆಟ್. ಅಂಡ್ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ ಲೋ ಎಂಡ್ ಅಂತ ಅಲ್ಲ. ಎಸ್, H series ತುಂಬಾ low end, but B series you can go for higher mid-range PC build also. For example, Ryzen 9000 series ಪ್ರೊಸೆಸರ್ಗೂ ಕೆಲವೊಬ್ರು B850 ಮದರ್ ಬೋರ್ಡ್ ಯೂಸ್ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅದು ಬಾಟಲ್ ನೆಕ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಎಂಡಿಂಗ್ ಅಲ್ಲಿ ನಾನು ಅದನ್ನ ಕನ್ಕ್ಲೂಷನ್ ಕೊಡಕ್ ಮುಂಚೆ ಹೇಳ್ತೀನಿ, ಬಿಕಾಸ್ ಬಾಟಲ್ ನೆಕ್ ಬರೋದು ಲೇನ್ ಇಶ್ಯೂಸ್ ಇಂದ. ನೆಕ್ಸ್ಟ್ ನೀವು ಒಂದು ಫ್ಲಾಗ್ಶಿಪ್ PC ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು AMD ಬರೋದಾದ್ರೆ ಯು ಕ್ಯಾನ್ ಗೋ ವಿತ್ X series ಲೈಕ್ X670, X870 or X870E chipsets. Intel ಬರೋದಾದ್ರೆ ಯು ಕ್ಯಾನ್ ಗೋ ವಿತ್ Z ಸೀರೀಸ್, ಅಲ್ಟ್ರಾ ಸೀರೀಸ್ ಬಂದಿರೋದು Z890 ಚಿಪ್ಸೆಟ್ ಸಪೋರ್ಟ್ ಮಾಡೋದಕ್ಕೂ ನೀವು ಹೋಗ್ಬೋದು. ಇಲ್ಲಿ ನಾಮನ್ ಕಲ್ಚರ್ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಈಸಿಯಾಗಿ ಹೇಳ್ತಾ ಇದೆ. 90 ಕಾನ್ಸ್ಟೆಂಟ್ ಫ್ಲಾಗ್ಶಿಪ್ ಅಂತ, ಬಟ್ ಈ 790 ಲೈಕ್ 7, 890, 8 ಅದೇನ್ ಡಿಕೋಡ್ ಮಾಡ್ತಾ ಇದೆ ಅಂದ್ರೆ ಜನರೇಷನ್ಸ್ ನ ಡಿಕೋಡ್ ಮಾಡ್ತಾ ಇದೆ. 7 ಅಂದ್ರೆ 7th ಜನರೇಷನ್, 8th ಅಂದ್ರೆ 8th ಜನರೇಷನ್. ಬೇಸಿಕಲಿ ಅದೇ ಒಂದು ಟಾಪ್ ಎಂಡ್ ಇಂಟೆಲ್ ಬಿಲ್ಡ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಗೋ ವಿತ್ Z790. Z790 ಸಪೋರ್ಟ್ ಮಾಡೋದು LGA 1700 ಸಾಕೆಟ್ ನ. ಸೊ ಇಫ್ ಯು ಆರ್ ಗೋಯಿಂಗ್ ವಿತ್ i9 14900K ಆರ್ 1300K, ಅದಕ್ಕೆ ಓಕೆ. ನಾನು 15th gen ಅಂದ್ರೆ ಅಲ್ಟ್ರಾ ಸೀರೀಸ್ ನಾನು ಹೋಗ್ತೀನಿ ಅಂದ್ರೆ ಯು ಕ್ಯಾನ್ ಗೋ ವಿತ್ LGA 1851 ನಾನು ಅವಾಗಲೇ ಹೇಳಿದೆ ಸಾಕೆಟ್ ಅಲ್ಲಿ, ಅಂಡ್ ಅದು ಸಪೋರ್ಟ್ ಮಾಡೋದು Z890 ಚಿಪ್ಸೆಟ್ ಅಲ್ಲಿ. ಸೊ ಇದು ಚಿಪ್ಸೆಟ್ ಬಗ್ಗೆ ಆಗಿತ್ತು. ಐ ಹೋಪ್ ಈಸಿಯಾಗಿ ನಾನು ಕವರ್ ಮಾಡಿದ್ದೀನಿ ಅಂತ, ಬಿಕಾಸ್ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗುತ್ತೆ, ಬಟ್ ವಿಡಿಯೋ ತುಂಬಾ ಲಾಂಗು ಆಗೋಗುತ್ತೆ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಬ್ರೀಫ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಓವರ್ ಕ್ಲಾಕಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಮದರ್ ಬೋರ್ಡ್ ಕೂಡ ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಇಂಟೆಲ್ CPU ಪರ್ಚೇಸ್ ಮಾಡಿದ್ದೀರಾ, K ವರ್ಷನ್ ಲೈಕ್ 1400K ಅಥವಾ 285K, ಆ K ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ನಿಮ್ಮ ಪ್ರೊಸೆಸರ್ ಓವರ್ ಕ್ಲಾಕ್ ಆಗ್ಬೋದು, ಇನ್ನೂ ಎಕ್ಸ್ಟ್ರಾ ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಬೂಸ್ಟ್ ಮಾಡ್ಬೋದು ಅಂತ ಅರ್ಥ. K ವೇರಿಯಂಟ್ಸ್. ಅಥವಾ ನಾವು AMD ಹೋಗ್ತಾ ಇದೀವಿ ಅಂದ್ರೆ Ryzen 9 9950X ಅಥವಾ 9900X, ಲಾಸ್ಟ್ X ಅಂತ ಇರುತ್ತೆ. ಆ X ಏನ್ ಡಿನೋಟ್ ಮಾಡುತ್ತೆ AMD ಅಂದ್ರೆ ಓವರ್ ಕ್ಲಾಕಬಲ್ CPU ಅಂತ ಡಿನೋಟ್ ಮಾಡುತ್ತೆ. ಸೊ CPUಗೆ ಅಷ್ಟೊಂದು ಕೆಪಾಸಿಟಿ ಇರುವಾಗ ನಿಮ್ಮ ಮದರ್ ಬೋರ್ಡ್ ಕೂಡ ಅಷ್ಟು ಕೆಪಾಸಿಟಿ ಇರೋ ತರಾನೇ ಇರಬೇಕು, ಬಿಕಾಸ್ ಓವರ್ ಕ್ಲಾಕ್ ಮಾಡೋದೇ ಮದರ್ ಬೋರ್ಡ್ ಅಲ್ವಾ. ಓವರ್ ಕ್ಲಾಕಿಂಗ್ CPU ತಗೊಂಡ್ರೆ ಪ್ಲೀಸ್ ಗೋ ವಿತ್ ಇಂಟೆಲ್ ಅಂತ ಬಂದಾಗ Z ಸೀರೀಸ್, AMD ಅಂತ ಬಂದಾಗ X ಸೀರೀಸ್, ಬಿಕಾಸ್ ಇಟ್ಸ್ ಅ ಫ್ಲಾಗ್ಶಿಪ್ ಮದರ್ ಬೋರ್ಡ್. ಸೊ
ಓವರ್ ಕ್ಲಾಕಿಂಗ್ ಅಂತ ಬಂದಾಗ ಸ್ಮೂತ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ VRM, ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್. ನೇಮೇ ಹೇಳೋ ತರ ನಿಮ್ಮ ಮದರ್ ಬೋರ್ಡ್ ಇಂದ ಬರ್ತಾ ಇರೋ ವೋಲ್ಟೇಜ್ ಅಥವಾ ನೀವು ಯೂಸ್ ಮಾಡ್ತಿರೋ ಕಾಂಪೋನೆಂಟ್ಸ್, ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, CPU ಅಂದ್ರೆ ಪ್ರಾಸೆಸರ್ ಆಗಿರ್ಬೋದು, GPU ಆಗಿರ್ಬೋದು. GPU ಸಪರೇಟ್ VRM ಇರುತ್ತೆ, ಅದು ಡಿಫ್ರೆಂಟ್. ಬಟ್ ಮೇನ್ ಸ್ಟೋರೇಜ್, ರ್ಯಾಮ್ ಅಂಡ್ CPU, ಅದರಿಂದ ಜನರೇಟ್ ಆಗ್ತಿರೋ ಕರೆಂಟ್ ಅಂದ್ರೆ ಎಲೆಕ್ಟ್ರಿಸಿಟಿ, ವೋಲ್ಟೇಜ್ ನ ರೆಗ್ಯುಲೇಟ್ ಮಾಡಕ್ಕೆ ಮದರ್ ಬೋರ್ಡ್ ಗಳಲ್ಲಿ ಒಳ್ಳೆ VRMs ಇರಬೇಕು. ಮದರ್ ಬೋರ್ಡ್ ನ ಅಬ್ಸರ್ವ್ ಮಾಡಿದ್ರೆ VRM ಹೀಟ್ ಸಿಂಕ್ಸ್ ಅಂತ ಇರುತ್ತೆ, ಮೇಲ್ಗಡೆ ತಪ್ಪಗಿರುತ್ತೆ. ಆ ಹೀಟ್ ಸಿಂಕ್ ಏನ್ ಮಾಡುತ್ತೆ, ನಿಮ್ಮ ಮದರ್ ಬೋರ್ಡ್ ಇಂದ ಜನರೇಟ್ ಆಗ್ತಾ ಇರೋ ಅಲ್ಟಿಮೇಟ್ ವೋಲ್ಟೇಜ್ ಪವರ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ಎಷ್ಟು ಸ್ಟೆಬಿಲೈಸ್ ಆಗುತ್ತೋ ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಔಟ್ಪುಟ್ ಅಷ್ಟೇ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ PC ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಅಂಡ್ ವೆರಿ ಕ್ರೂಷಿಯಲ್ ಟಾಪಿಕ್ ಲೈಕ್ ಬಾಟಲ್ ನೆಕಿಂಗ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ರೈಸನ್ ಪ್ರಾಸೆಸರ್ ಕೊಡ್ತೀನಿ. B850 ಚಿಪ್ಸೆಟ್ ನಾನು ತಗೊಂಡೆ. B850 ತಗೊಂಡಿದ್ದೀನಿ, ರೈಸನ್ 9000 CPU ನ ಹಾಕಿದ್ದೀನಿ, ಅಂಡ್ RTX 4090 ಹಾಕಿದ್ದೀನಿ. ಹಾಕ್ಬೋದು, ಆರಾಮಾಗಿ ಹಾಕ್ಬೋದು. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಲೇನ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಆಗಿ ಆಗಿರಲ್ಲ. B ಸೀರೀಸ್ ಮದರ್ ಬೋರ್ಡ್ ಅಲ್ಲಿ ಏನಾಗುತ್ತೆ, ಬರೀ 20 ಲೈನ್ಸ್ ಅಷ್ಟೇ ಇರುತ್ತೆ. ಅಂಡ್ X ಸೀರೀಸ್ ಅಥವಾ Z ಸೀರೀಸ್ ಅಂತ ಬಂದಾಗ 24 ಲೈನ್ಸ್ ಇರುತ್ತೆ. ಸೊ ನಿಮ್ಮ ಲೈನ್ಸ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಆಪ್ಟಿಮಮ್ ಆಗಿರುತ್ತೆ. K ಸೀರೀಸ್ CPU ತಗೊಂಡಿದ್ದೀರಾ ಇಂಟೆಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ 285K, ಅಥವಾ ರೈಸನ್ ಅಲ್ಲಿ ರೈಸನ್ 9900 X3D ಅಥವಾ 9950 X3D, ಆ ತರ ಒಂದು ವೇರಿಯಂಟ್ ತಗೊಂಡಿದ್ದೀರಾ. ಅಂಡ್ ಅದರಲ್ಲೂ ಅಂದ್ರೆ ಪ್ರಾಸೆಸರ್ ಅಲ್ಲೂ ಲೇನ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ PCIe Gen 4 Gen 5 ಅಂತ ಇರುತ್ತೆ. ಅಂಡ್ ನೀವು ಅಷ್ಟು ಲೇನ್ಗಳನ್ನ ನೀವು ಫುಲ್ ಯೂಸ್ ಮಾಡಬೇಕು ಅಂದ್ರೆ ಯು ಶುಡ್ ಗೋ ವಿತ್ ಅ ಫ್ಲಾಗ್ಶಿಪ್ ಮದರ್ ಬೋರ್ಡ್ X870. ಈ ಕಡೆ ಇಂಟೆಲ್ ಅಂದ್ರೆ Z890 ಆರ್ Z790. ನೀವು ಅದರ ಫ್ಲಾಗ್ಶಿಪ್ ಟಾಪ್ ಅಂಡ್ ಮದರ್ ಬೋರ್ಡ್ಗಳು ತಗೊಂಡ್ರೇನೆ CPU ಇಂದ ಬರ್ತಾ ಇರೋ ಲೈನ್ ಮತ್ತೆ ನಿಮ್ಮ ಮದರ್ ಬೋರ್ಡ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋ ಲೈನ್ ಆಪ್ಟಿಮಮ್ ಆಗಿ ಕೆಲಸ ಮಾಡಕ್ ಆಗೋದು. P ಸೀರೀಸ್ ಮದರ್ ಬೋರ್ಡ್ ಅಲ್ಲಿ ನೀವು ಒಂದು ಟಾಪ್ ಅಂಡ್ ಸ್ಪೆಸಿಫಿಕೇಶನ್ ಲೈಕ್ RTX 4090, 5090 ಅಥವಾ ರೈಸನ್ 9 ಅಥವಾ ಇಂಟೆಲ್ ಕೋರ್ ಅಲ್ಟ್ರಾ 9 ಆರ್ i9 ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಬಾಟಲ್ ನೆಕ್ ಆಗೇ ಆಗುತ್ತೆ, ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸರಿ PC ಹ್ಯಾಂಗ್ ಆಗುತ್ತೆ, ಲ್ಯಾಗ್ ಹೊಡೆಯುತ್ತೆ. ಇನ್ನೂ ಕ್ರೇಜಿ ಅಂದ್ರೆ ಬ್ಲೂ ಸ್ಕ್ರೀನ್ ಬಂದ್ಬಿಡುತ್ತೆ. ಬ್ಲೂ ಸ್ಕ್ರೀನ್ ಬಂದ್ರೆ ಎದೆ ಡಬ್ ಅನ್ನುತ್ತೆ, ಬಿಕಾಸ್ ಅಷ್ಟು ಇನ್ವೆಸ್ಟ್ ಮಾಡಿ ನೀವು PC ಬಿಲ್ಡ್ ಮಾಡ್ಬಿಟ್ಟು ಬ್ಲೂ ಸ್ಕ್ರೀನ್ ಬರೆಸ್ಕೊಳಕ್ಕ. ಸೊ ಇದು ಕಂಪ್ಲೀಟ್ ಗೈಡ್ ಆಗಿತ್ತು ಮದರ್ ಬೋರ್ಡ್ ಬಗ್ಗೆ. ಆಕ್ಚುಲಿ ಮದರ್ ಬೋರ್ಡ್ ಬಗ್ಗೆ ತುಂಬಾ ಸಿಂಪಲ್ ಆಗಿ ಗೈಡ್ ಮಾಡ್ಬೋದು, ಬಟ್ ನಾನು ಚಿಪ್ಸೆಟ್, ಸಾಕೆಟ್, VRM ಅದು ಇದು ಅನ್ಕೊಂಡು ಇನ್ ಡೆಪ್ತ್ ನಾಲೆಜ್ ಕೊಟ್ಬಿಟ್ಟೆ ನಿಮ್ಗೆ. ಎಲ್ಲರಿಗೂ ಇದರಿಂದ ಒಂದು ಚೂರಲ್ಲಿ ನಾಲೆಜ್ ಬಂದಿರುತ್ತೆ. ನಾನು ಮೊದಲೇ ಹೇಳ್ದಂಗೆ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಓಕೆ ನನ್ನ ರಿಕ್ವೈರ್ಮೆಂಟ್ಗೆ ನಾನು ಯಾವ ತರ ಇವಾಗ ತಗೋಬೇಕು ಅಂತ. ಸೊ ಐ ಥಿಂಕ್ ಈ ಒಂದು ಗೈಡ್ ವಿಡಿಯೋ ನಿಮ್ಗೆ ಅಷ್ಟು ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಒಂದೊಳ್ಳೆ ಗೈಡ್ ವಿಡಿಯೋದಲ್ಲಿ. ನಾನು ಮೊದಲೇ ಹೇಳಿದೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ಇದೇ ತರ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ತಗೊಂಡ್ಬರ್ಬೋದು, ಗೈಡ್ ವಿಡಿಯೋಸ್ ಆಗಿರ್ಬೋದು. ಅಥವಾ ಈ ಗೈಡ್ ವಿಡಿಯೋಸ್ ಮಾಡೋದ್ ಬಿಟ್ಟು ಒಂದು ನಿಜವಾದ PC ಬಿಲ್ಡ್ ತಗೊಬಂದು ನಿಮ್ಮ ಹತ್ರ ಇಡ್ಬೋದು. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಯಾರೇ ಈ ತರ PC ಬಿಲ್ಡ್ ಮಾಡಬೇಕು ಬಟ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದ್ರೂ ಇರ್ಬೋದು, ವಿಡಿಯೋನ ಶೇರ್ ಮಾಡಿ. ಅಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತಾ ಸೈನಿಂಗ್ ಆಫ್.